ಶ್ರೀರಾಮನ ಭಕ್ತ ಮಂಡಳಿ ಮಾರ್ಕೆಟ್ ಮಂಡ್ಯ ವತಿಯಿಂದ ಜನವರಿ 22ರಂದು ಸೋಮವಾರ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಮಂಡ್ಯದ ಮಾರ್ಕೆಟ್ನ ರಾಮ ಮಂದಿರದಲ್ಲಿ ಬೆಳಗ್ಗೆ 8 ಗಂಟೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯದರ್ಶಿ ಕಿರಣ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನವರಿ 22ರಂದು ಸೋಮವಾರ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಮಂಡ್ಯದ ಮಾರ್ಕೆಟ್ನ ರಾಮ ಮಂದಿರದಲ್ಲಿ ಬೆಳಗ್ಗೆ 8 ಗಂಟೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಹಾಗೂ ಮೊಟ್ಟಮೊದಲ ಬಾರಿಗೆ ಶ್ರೀ ಕಾಳಮ್ಮ ಮತ್ತು ಶ್ರೀ ಬಿಸಿಲು ಮಾರಮ್ಮನ ದೇವರ ಪೂಜಾ ಮೆರವಣಿಗೆ, ಪೂಜಾ ಕುಣಿತ, ವೀರಗಾಸೆ, ಹನುಮನ ವಿಗ್ರಹ ಮೂರ್ತಿ, ಶ್ರೀರಾಮನ ವಿಗ್ರಹ ಮೂರ್ತಿ, ಮಂಗಳ ವಾದ್ಯದ ಮೆರವಣಿಗೆ, ಪೂಜೆ, ಹೋಮ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ರಾಮನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಮಾರ್ಕೆಟಿನ ಒಂದು ಹಳೆಯ ರಾಮ ಮಂದಿರದಲ್ಲಿ ಮಾಡ್ತಾ ಇದ್ದೀವಿ. ಅದು ವಿಚಾರವನ್ನು ಕಳೆದ 60 ವರ್ಷದಿಂದ ಮಾರ್ಕೆಟಲ್ಲಿ ರಾಮ ಮಂದಿರ ಇತ್ತು. ಅದೇ ರಾಮ ಮಂದಿರದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಬಿಟ್ಟು ಹಿರಿಯರು ಎಲ್ಲ ಸೇರಿಕೊಂಡು ಮತ್ತು ಮಾರ್ಕೆಟಿನ ಎಲ್ಲ ವ್ಯಾಪಾರಸ್ಥರು, APMC ಮಾರ್ಕೆಟ್ ವ್ಯಾಪಾರಸ್ಥರು ಮತ್ತು ಇಲ್ಲಿ ಹಳೆ ತಾಲೂಕು ಆಫೀಸಲ್ಲಿ ಇರುವಂಥ ವ್ಯಾಪಾರಸ್ಥರುಗಳು ಅದು ಅವತ್ತೊಂದು ದಿನ ಬಂದ್ ಮಾಡಿ ವ್ಯಾಪಾರಸ್ಥರುಗಳೆಲ್ಲ ರಾಮನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತಂದ್ಬಿಟ್ಟು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ, ಮಾರ್ಕೆಟ್ ಅವರೆಲ್ಲ ಸೇರಿ. ಮತ್ತು ಮಂಡ್ಯ ಜಿಲ್ಲಾ ಪತ್ರಕರ್ತರ ಒಂದು ಸಂಘದ ಏನಿದ್ದಾರೆ ತಮಗೆಲ್ಲ ಒಂದು ಅದನ್ನು ವಿಚಾರವನ್ನು ತಿಳಿಸಿ ರಾಮನ ಭಕ್ತರು ಮಂಡ್ಯ ಜಿಲ್ಲಾದ್ಯಂತ ಬರಬೇಕು. ಮತ್ತು ಮಂಡ್ಯದಲ್ಲಿ ನಾವು ಪ್ರಥಮ ಬಾರಿಗೆ ಒಂದು ಪ್ರೋಟೋಕಾಲ್ ಅಂತ ಏನಿದೆ, ಮಂಡ್ಯ ಜಿಲ್ಲಾ ನಗರಸಭಾ ಸದಸ್ಯರು 33 ಜನ, ಜೊತೆಗೆ ಒಂದು 6 ಜನ ಸದಸ್ಯರು ಪ್ರತಿಯೊಬ್ಬರಿಗೂ ಆಹ್ವಾನ ನೀಡಿದ್ದೇವೆ. ಮತ್ತು ಅದ್ರ ಜೊತೆಗೇ MLA MLC ಇದರಲ್ಲಿ ಯಾವುದೇ ರೀತಿಯಾದ ಒಂದು ಪಕ್ಷಾತೀತವಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ, ಎಲ್ಲ ಪಕ್ಷದವರು ಇದರಲ್ಲಿ ಯಾವುದೇ ರೀತಿ ಏನೂ ಯೋಚನೆ ಮಾಡ್ದೇ ಈ ಒಂದು ರಾಮ ಮಂದಿರ ಉತ್ಸವದ ಒಂದು ಮೆರವಣಿಗೆ ಇರ್ತದೆ ಸರ್. 8 ಗಂಟೆಯಿಂದ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಹೊರಟು ಸಂಜಯ್ ಸರ್ಕಲ್ಲು, ಮತ್ತು ಮಹಾವೀರ ಸರ್ಕಲ್ಲು, ನಂದಾ ಸರ್ಕಲ್ಲು, ಕಾಳಮ್ಮನ ಒಂದು ದೇವಸ್ಥಾನ ಹತ್ರ ಬಂದು ಅಲ್ಲಿಂದ ಒಂದು ಮೆರವಣಿಗೆ ಮತ್ತೆ ಮಾರ್ಕೆಟ್ಗೆ ವಾಪಸ್ ಆಗುವಂಥದ್ದಿದೆ. ಮತ್ತು ನಮ್ಮ ಒಂದು ಬೇಡಿಕೆಗೆ ಕಾಳಮ್ಮ ದೇವಸ್ಥಾನದ ಆತ್ಮಾನಂದ ಅವರು ಅಧ್ಯಕ್ಷರು ಆದಂಥವರು ಮತ್ತು ಬಿಸಿಲು ಮಾರಮ್ಮ ದೇವಸ್ಥಾನ ಮಹೇಶ್ವರವರು ಈ ಒಂದು ವಿಚಾರಕ್ಕೆ ನಾವು ಇಡೀ ಮಂಡ್ಯ ಇತಿಹಾಸದಲ್ಲೇ ನಮ್ಮ ದೇವರ ಮೆರವಣಿಗೆ ಉತ್ಸವನ ಎಲ್ಲೂ ಕೊಟ್ಟಿಲ್ಲ ಕಣಪ್ಪ, ನೀವು ರಾಮನ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಾಯಿದ್ದೀರಿ, ಆ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರು. ನಮ್ಮ ಇಡೀ ತಂಡಕ್ಕೆ ಒಂದು ತುಂಬ ಖುಷಿಯಾದ ಸಂತೋಷ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಅವರ ಒಂದು ಕಾಳಮ್ಮ ಮತ್ತು ಬಿಸಿಲು ಮಾರಮ್ಮನ ಒಂದು ಪೂಜೆಗೆ ನಮಗೆ ಅವಕಾಶ ಮಾಡಿಕೊಡೋದಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತಾ, ಗೋಷ್ಠಿಯಲ್ಲಿ ಯೋಗಾನಂದ, ಶ್ರೀನಿವಾಸ್, ಗಿರೀಶ್, ಮಾಂತಪ್ಪ ಉಪಸ್ಥಿತರಿದ್ದರು.